ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಮನೆಯವರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಸೂರ್ಯ ಹೇಳ್ತಾ ಇರ್ತಾನೆ, ನಾನು ಸ್ವಲ್ಪ ದಿನ ಸ್ಕೂಲಿಗೆ ಹೋಗಿದ್ದೀನಿ, ನನಗೆ ಇಂಗ್ಲೀಷು ಬರುತ್ತೆ ಅಂತ ಹೇಳಬೇಕಾದ್ರೆ ಈ ಕಡೆ ಹೇಳ್ತಾಳೆ ಮೀನಾ, ಹೌದು ಮವ, ಒಂದು ಟೈಮ್ ಏನಾಯಿತು ಅಂದರೆ ಹಿಂದೆ ಒಬ್ಬರು ಕಸ್ಟಮರ್ ಬಂದಿದ್ದರು ಫಾರಿನ್ನಿಂದ. ಸ್ವಲ್ಪ ದಿನದಿಂದ ಹೊರದೇಶದವರು ಒಬ್ಬರು ಬಂದಿದ್ದರು. ಇವ್ರು ಕಾರನ್ನು ಬುಕ್ ಮಾಡ್ಕೊಂಡಿದ್ರು. ಇವರು ಅವ್ರ ಜೊತೆ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾಡ್ತಾಯಿದ್ರು ಗೊತ್ತಮ್ಮವ ಅಂತ ಹೇಳಬೇಕಾದ್ರೆ ಈ ಕಡೆ ಸೂರ್ಯ ತುಂಬ ಖುಷಿಯಾಗಿ, ಹೌದು ಕಣಪ್ಪ, ಇಂಗ್ಲೀಷು ಕಲಿಯೋದು ಏನು ದೊಡ್ಡದಲ್ಲ, ಒಂದು 4 ಜನ ಜೊತೆ ಮಾತಾಡ್ತಾ ಇದ್ದರೆ ನಮಗೆ ಇಂಗ್ಲೀಷ್ ಬಂದ್ಬಿಡುತ್ತೆ ಅಲ್ವನಪ್ಪ. ಬೇಕಾದರೆ ನೋಡಪ್ಪ ಅಂತ ಹೇಳಿ ಕೃಷ್ಣನಿಗೆ ವಾಟ್ ಈಸ್ ಯುವರ್ ನೇಮ್ ಅಂತ ಹೇಳಿದಾಗ ಮೈ ನೇಮ್ ಇಸ್ ಕೃಷ್ಣ ಅಂತ ಹೇಳಿದಾಗ ನೋಡಪ್ಪ ಅಂತ ಹೇಳಿದ ತಕ್ಷಣ ಈ ಕಡೆ ಮನೋಜ್ ಹೇಳ್ತಾನೆ, ಓಹೋ ಏನು ಇದರಿಂದ ನಿಮಗೆ ಇಂಗ್ಲೀಷ್ ಬಂದ್ಬಿಡುತ್ತಾ ಅಂತ ಹೇಳಿ ಕೇಳಿದಾಗ, ಲೇ ಮಂಗ್ಯ, ನನ್ನ ಇಂಗ್ಲೀಷ್ ಇಷ್ಟೇ ಕಣೆ, ಹೋಗೋತ್ತೆ ತಡಿಕೆ ತಂದು ಅಂತ ಹೇಳಿ ಮನೋಜ್ಗೆ ಬೈತಾನೆ. ಈ ಕಡೆ ರವಿ ಹೇಳ್ತಾನೆ, ನೀನು ಸಣ್ಣವನಿದ್ದಾಗ ನಮ್ಮ ಸೂರ್ಯ ಸ್ಕೂಲಿಗೆ ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಓದ್ತಾ ಇದ್ದ, ಅವನು ಏನಾದರೂ ಓದನ್ನು ಕಂಟಿನ್ಯೂ ಮಾಡಿದ್ರೆ ಇವತ್ತು ಒಳ್ಳೆ ಪೋಸ್ಟಲ್ಲಿ ಇರ್ತಾಯಿದ್ದ ಅಂತ ಹೇಳಿ ಈ ಕಡೆ ರವಿ ಹೇಳಬೇಕಾದ್ರೆ ಸೂರ್ಯ ಹೇಳ್ತಾನೆ, ಹೌದು, ನಾನೇನಾದ್ರು ಓದಿದರೆ ಇವತ್ತು ಒಳ್ಳೆ ಪೋಸ್ಟಲ್ಲೇ ಇರ್ತಾಯಿದ್ದೆ, ಆದರೆ ಏನು ಮಾಡೋದು, ನೀನು ನಿಮ್ಮ ಅಮ್ಮನೂ ನನ್ನನ್ನು ಓದೋಕ್ಕೆ ಬಿಡಲಿಲ್ವಲ್ರೇ ಅಂತ ಹೇಳಿ ಈ ಕಡೆ ಹೇಳಿದ ತಕ್ಷಣ ಈ ಕಡೆ ಮೀನನಿಗೆ ಅನುಮಾನ ಶುರುವಾಗುತ್ತೆ. ಅಷ್ಟಕ್ಕೂ ಮೀನಾ ಮತ್ತು ಮೀನವರು ಏನಕ್ಕೆ ಅವನನ್ನು ಓದೋಕ್ಕೆ ಬಿಡಲಿಲ್ಲ ಅನ್ನೋದು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.